DEOTT. ಹೊಸದಾಗಿ ನೇಮಕ ಮಾಡಿದ್ರೆ ಏನಂದ್ರೆ ಹೊಸದಾಗಿ ಹೆಸರು ಏನು ಚೇಂಜ್ ಮಾಡ್ಯಾರ, ಬ್ಯಾಚುಲರ್ ಆಫ್ ಅನಸ್ಟೇಷಿಯಾ ಅಂಡ್ OT ಟೆಕ್ನಾಲಜಿ ಅಂತ ಚೇಂಜ್ ಮಾಡ್ಯಾರ. ಇದು ಹೆಂಗದ ನಿಮ್ಗೆ ಹೇಳ್ತೀನಿ. ಇದಕ್ಕೆ ನಮ್ಮ ಇದು ಬ್ಯಾಚುಲರ್ ಡಿಗ್ರಿ ಇದಕ್ಕೆ ನಾವು ಮುಂಚೆ ಏನಂತಂದ್ರೆ DEOTT, ಆಮೇಲೆ ಏನಿರ್ತದೆ MAOTT. ಹಾ ಸ್ಟೂಡೆಂಟ್ಸ್, DAOTT means BA2T MAOTT. ನೀವು ನೋಡಿದ್ರೆ ಗೊತ್ತಾಗ್ತೈತಿ. DOTT ಡಿಪ್ಲೊಮಾ, BA2T ಬ್ಯಾಚುಲರ್ ಡಿಗ್ರಿ, it is a master degree. It is a diploma, it is a bachelor degree, it is a master degree. Nothing changes. ಇದು 2.5 ವರ್ಷ ಪ್ಲಸ್ 6 month internship. ಇದು 3 ವರ್ಷ ಪ್ಲಸ್ 1 year internship. ಇದು 2 years. ಇದು 2 ವರ್ಷ 6 ತಿಂಗಳು ಇಂಟರ್ನ್ಶಿಪ್, ಇದು 3 ವರ್ಷ 1 ತಿಂಗಳು ಇಂಟರ್ನ್ಶಿಪ್, ಅಂಡ್ ಇದು 2 years ಮಾಸ್ಟರ್ ಡಿಗ್ರಿ. ಇದು ಈ ವರ್ಷದಿಂದ ಸ್ಟಾರ್ಟ್ ಆಗ್ತಿರುವಂತ, ಅಂದ್ರೆ ನ್ಯಾಷನಲ್ ಕಮಿಷನ್ ಆರ್ಡರ್, ಆಸ್ ಪರ್ ದ ಆರ್ಡರ್ ಇದೇ ತರ ಇರ್ತದೆ. ಡಿಪ್ಲೊಮಾ ಇದಕ್ಕೆ PUC ಸೈನ್ಸ್ ಇಸ್ ಮ್ಯಾಂಡೇಟರಿ. ಎಂಟ್ರಿ ಆಗ್ಲಿಕ್ಕೆ PUC ಸೈನ್ಸ್ ಮ್ಯಾಂಡೇಟರಿ, ಪಾಸ್ ಆಗಿರ್ಬೇಕ. ಈಗ ಡಿಪ್ಲೊಮಾ ಮುಗೀತು, ಅವರು ಇದಕ್ಕೆ ಲ್ಯಾಟ್ರಲ್ ಎಂಟ್ರಿ ಆಗ ಲ್ಯಾಟ್ರಲ್ ಎಂಟ್ರಿ ಸೆಕೆಂಡ್ ಇಯರ್ ಏನಾಗುತ್ತಾ, ಸೆಕೆಂಡ್ ಇಯರ್ಗೆ ಲ್ಯಾಟ್ರಲ್ ಎಂಟ್ರಿ ಆಗ್ತಾರೆ. ಈಗ ಯಾರು ಡಿಪ್ಲೊಮಾ PUC ಸೈನ್ಸ್ ಮಾಡಿ ಡಿಪ್ಲೊಮಾ ಮಾಡಿದ್ರೆ ಸೀದಾ BSc ಮಾಡ್ಕೋಬೋದಲ್ಲ, ನೀವು ಮಾಡ್ಕೋಬೋದು. ನಿಮ್ಗೆ BSc ಮಾಡಕ್ ಆಗಲ್ಲ, ನಮ್ಮ ಹತ್ರ ಇನ್ಸ್ಟಿಟ್ಯೂಟ್ ಇಲ್ಲ ಅಂದ್ರೆ ನಮ್ಗೆ ದೂರ ಹೋಗಿ ಕಲಿಯಕ್ಕೆ ಆಗುದಿಲ್ಲ ಅಂದ್ರೆ ಡಿಪ್ಲೊಮಾ ಮಾಡ್ಕೋಬೇಕು. ಅದಾದ್ಮೇಲೆ ಸ್ವಲ್ಪ ದಿನ ವರ್ಕ್ ಮಾಡ್ರಿ, ಅದಾದ್ಮೇಲೆ ಮತ್ತೆ BSc ಬೇಕಂದ್ರೆ ಮಾಡ್ಬೋದು ರೆಗ್ಯುಲರ್ ಆಗಿ. ನಿಮ್ಗೆ ಲ್ಯಾಟ್ರಲ್ ಎಂಟ್ರಿ ಆಪ್ಷನ್ ಐತಿ. ಈಗ ನೀಡ್ PUC ಸೈನ್ಸ್ ಆಗೈತಿ, ಐ ಹ್ಯಾವ್ ಅಫರ್ಡ್ ಟು BSc ಡೈರೆಕ್ಟ್ಲಿ ಅಂತಂದ್ರೆ BSc OT-AT ಬರ್ಬೇಕಂತಂದ್ರೆ ಇದಕ್ಕೂ PUC ಸೈನ್ಸ್ ಆಗಿರ್ಬೇಕು. ಇದಕ್ಕೂ PUC ಸೈನ್ಸ್ ಆಗಿರ್ಬೇಕು. ನೀವು ಡೈರೆಕ್ಟ್ಲಿ BScಗೆ ಜಾಯ್ನ್ ಆಗೋದು. 4 ವರ್ಷ ಕೋರ್ಸ್. ನೀವು BSc ನಮ್ಗೆ ಜಾಯ್ನ್ ಆಗಂಗಿಲ್ಲ, ಫೀಸ್ ಜಾಸ್ತಿ ಆಗುತ್ತೆ, ನಾವು ಸ್ವಲ್ಪ ಡಿಪ್ಲೊಮಾ ಮಾಡ್ಕೊಂಡು ವರ್ಕ್ ಮಾಡ್ತೀನಿ ಅನ್ನೋರಿಗೆ PUC ಸೈನ್ಸ್ ಆಗಿ ಡಿಪ್ಲೊಮಾ ಮಾಡಿ ಅದಾದ್ಮೇಲೆ ಇಲ್ಲಿ ಜಾಯ್ನ್ ಆಗೋದು. ಇನ್ನೊಂದು ಅಪ್ಡೇಟ್ ಏನಿದೆ ಅಂದ್ರೆ, ಈ 6 month ಇಂಟರ್ನ್ಶಿಪ್ ಏನಿದೆ ಅಲ್ಲ, ನೀವು ಡಿಪ್ಲೊಮಾ ಮುಗಿಸಿ BSc ಜಾಯ್ನ್ ಆಗ್ತೀನಿ ಅಂತಂದ್ರೆ ಈ 6 month ಇಂಟರ್ನ್ಶಿಪ್ ಎಕ್ಸ್ಪೆನ್ಷನ್ ಬಿಟ್ಬಿಡ್ತಾರ. 6 month ಇಂಟರ್ನ್ಶಿಪ್ ಮಾಡ್ಸಕ್ ಬೇಡ. ಅಂದ್ರೆ ನೀವು BSc ಜಾಯ್ನ್ ಆದ್ರೆ ಮಾತ್ರ, BSc ಜಾಯ್ನ್ ಆಗ್ತೀವಿ, ಅಪ್ಲಿಕೇಶನ್ ಹಾಕ್ತಿವಿ, ಗೌರ್ಮೆಂಟ್ ಹೋಗ್ತೀವಿ ನಾವು ಕಾಲೇಜ್ಗೆ ಅಂತಂದ್ರೆ ಈ 6 month ಇಂಟರ್ನ್ಶಿಪ್ ಮ್ಯಾಂಡೇಟರಿ ಇರಂಗಿಲ್ಲ. ಸ್ಕಿಪ್ ಮಾಡಿ ಸೀದಾ BScಗೆ ಲ್ಯಾಟರಲ್ ಎಂಟ್ರಿ ಬರ್ಬೋದು. ಇದ್ರದ್ದು ಎಲಿಜಿಬಿಲಿಟಿ PUC ಸೈನ್ಸ್. ಇದನ್ನ ಮಾಡ್ಕೊಂಡ್ರಿ ಅದಾದ್ಮೇಲೆ ಮುಂದೆ ಮಾಸ್ಟರ್ಸ್ ಅಂತಂದ್ರೆ ಮಾಸ್ಟರ್ಸ್ ಆಫ್ ಅನಸ್ಟೇಷಿಯಾ OT ಟೆಕ್ನಾಲಜಿ ಏನೈತಲ್ಲ, ಇದು ಕಂಪ್ಲೀಟ್ 2 year. ಇದು ಯಾವುದು ಲ್ಯಾಟರಲ್ ಎಂಟ್ರಿ ಆ ಥರ ಯಾವ್ದು ಇರೋದು, ಕಂಪ್ಲೀಟ್ 2 ವರ್ಷದ ಕೋರ್ಸ್ ಇರ್ತೈತಿ. ಇಟ್ಸ್ ಈ 2 ಮುಗಿಸ್ಕೊಂಡು ಇಲ್ಲಿ ಬರ್ತಿರಲ್ಲ ನೀವು, ಇದರಲ್ಲಿ ಮಾಸ್ಟರ್ಸ್ ಅದ. ನಿಮ್ಗೆ ಟೀಚಿಂಗ್ ಕರಿಯರ್ ಇರಲಿ, ಕ್ಲಿನಿಕಲ್ ಸೈಡ್ ಇರಲಿ, ಅಕಾಡೆಮಿಕ್, ಇಂಡಸ್ಟ್ರಿ ಸೈಡ್ ಎಲ್ಲಿ ಹೋದ್ರೂ ನಿಮ್ಗೆ ಯೂಸ್ ಆಗುತ್ತೆ, ಹೆಲ್ಪ್ ಆಗುತ್ತೆ. ಓಕೆ, ಇಟ್ ಇಸ್ ಅ ಬ್ರೀಫ್ ಎಕ್ಸ್ಪ್ಲನೇಷನ್ ಅಬೌಟ್ ದಿ MSc ಅನಸ್ಟೇಷಿಯಾ ಅಂಡ್ OT ಟೆಕ್ನಾಲಜಿ ಗ್ರೂಪ್. ಇದ್ರಾಗ ಏನಾದ್ರು ಮೇಜರ್ ಪಾಯಿಂಟ್ ಇನ್ನೊಂದು ಹೇಳೋದು ಏನಾದ್ರು ಮಿಸ್ ಆದ್ರೆ ಹೇಳ್ರಿ, ಯಾವುದಾದ್ರು ಕನ್ಫ್ಯೂಷನ್ ಇದ್ರೆ ಹೇಳ್ರಿ. ಆಲ್ಮೋಸ್ಟ್ ಎಲ್ಲ ಕವರ್ ಮಾಡಿದ್ರೆ ಅನ್ಸುತ್ತೆ. ಸಿಲೆಬಸ್ ಮತ್ತೆ ಎಕ್ಸಾಮ್ ಪ್ಯಾಟರ್ನ್ ಅದು ಚೇಂಜ್ ಆಗೈತಿ. ನಾವು ಹೋಗ್ತಾ ನಿಮ್ಗೆ ನಾ ವಿಡಿಯೋದಾಗ ಹೇಳ್ಕೊಂಡು ಹೋಗ್ತೀನಿ. ಸಿಲೆಬಸ್ ಎಲ್ಲ ಆಲ್ಮೋಸ್ಟ್ ಅದೇ, ಅನಾಟಮಿ, ಫಿಸಿಯಾಲಜಿ, ಬಯೋಕೆಮಿಸ್ಟ್ರಿ, ಪ್ಯಾಥಾಲಜಿ, ಫಾರ್ಮಾಕಲಜಿ, ಅನಸ್ಟೇಷಿಯಾ, ಸರ್ಜರಿ
ಇದೇ ಇರ್ತದ. ಆದ್ರ ಸೆಮಿಸ್ಟರ್ ವೈಸ್ ಚೇಂಜ್ ಆಗೈತಿ. ಇದೊಂದು ಮೇನ್ ಇಂಪಾರ್ಟೆಂಟ್ ಹೇಳತ್ತೀನಿ ನಿಮ್ಗ. ಆಲ್ ಕೋರ್ಸ್ ಏನಿರ್ತದಂದ್ರ ಸೆಮಿಸ್ಟರ್ ವೈಸ್ ಪೂರ್ತಿ ಇರ್ತದೆ. 3 ಇಯರ್ಗೆ 3 years 6 semesters. Every end semester exam. End semester examination. ಆಯ್ತಾ? ಎಂಡ್ ಸೆಮಿಸ್ಟರ್ ಎಕ್ಸಾಮಿನೇಷನ್ 1 ವರ್ಷಕ್ಕೆ 2 ಸೆಮ್ಮು, ಅದೇ ತರ 3 ವರ್ಷ ಇರ್ತೈತಿ. ಲಾಸ್ಟ್ ಏನ್ ಇಂಟರ್ನ್ಶಿಪ್ ಇರ್ತಲ್ಲ ಅದು 1 ವರ್ಷ. ಅದು ಸೆಮಿಸ್ಟರ್ 7 and 8 ಅಂತ ಕನ್ಸಿಡರ್ ಮಾಡ್ತಾರ. ಇಟ್ಸ್ ಇಂಟರ್ನ್ಶಿಪ್ ಓನ್ಲಿ. ಇಂಟರ್ನ್ಶಿಪ್ ಹೆಂಗಿರ್ತದ, ಇಟ್ಸ್ ರೊಟೇಷನ್ ಮ್ಯಾನರ್. ಅನಸ್ತೇಷಿಯಾ 6 months, ಸರ್ಜರಿ 6 months. ಇದೆಲ್ಲ ಬ್ರೀಫ್ ಎಕ್ಸ್ಪ್ಲನೇಷನ್ ಆಗ್ಬಿಟ್ಟು ಅನಸ್ತೇಷಿಯಾ ಅಂಡ್ OT ಟೆಕ್ನಾಲಜಿ ಕೋರ್ಸ್ ರೀಸೆಂಟ್ ಅಪ್ಡೇಟ್ಸ್ ನಾನು ಹೇಳ್ತೇನೆ. ಇದರಾಗ ಅಡ್ಮಿಷನ್ಸ್ ಯಾವಾಗ ಬರ್ತಾವೆ, ಡಿಪ್ಲೊಮಾದ ಅಡ್ಮಿಷನ್ಸ್ ಇರಲಿ, BSc ಅಡ್ಮಿಷನ್ ಇರಲಿ, ಮಾಸ್ಟರ್ಸ್ ಅಡ್ಮಿಷನ್ ಇರಲಿ, ಇನ್ ಅಪ್ಕಮಿಂಗ್ ಡೇಸ್ ಅಲ್ಲಿ ಯಾವಾಗ ಅಡ್ಮಿಷನ್ಸ್ ನೋಟಿಫಿಕೇಶನ್ ಬರ್ತಾವ ನಾನು ನಿಮ್ಗೆ ಈ ವಿಡಿಯೋ ಅಂದ್ರೆ ಈ ಚಾನಲ್ ಒಳಗೆ ಅಲೈಡ್ ಸೈನ್ಸ್ ಚೂನ್ ಅನ್ನೋ ಚಾನಲ್ ಒಳಗೆ ಅಪ್ಡೇಟ್ ಮಾಡ್ತೀನಿ. ಸಬ್ಸ್ಕ್ರೈಬ್ ಮಾಡ್ರಿ, ಮತ್ತೆ ಫಾಲೋ ಮಾಡಿ, ಶೇರ್ ಮಾಡಿ. ನಿಮ್ಗೆ ನಾ ಕೊಟ್ಟಿರುವಂಥ ಮೆಸೇಜ್ ಇರಲಿ, ನೋಟಿಫಿಕೇಶನ್ ಇರಲಿ, ನಿಮ್ಗೆ ಸೇರ್ತೈತಿ. ಥ್ಯಾಂಕ್ ಯು ಸೋ ಮಚ್.